ಸರ್ಕಾರದ ಜಾಗದಲ್ಲಿ ಕಾರ್ಯಕ್ರಮ ನಡೆಸೋಕೆ ಎಲ್ಲಾ ಸಂಘಟನೆಗಳಿಗೂ ಅನುಮತಿ ಅನ್ನೋ ಅಂಕುಶ ಹಾಕಿದ್ದಾಯಿತು. 2013ರಲ್ಲಿ ಶೆಟ್ಟರ್ ಮಾಡಿದ್ದ ಆದೇಶವನ್ನೇ ಮರು ಜಾರಿ ಮಾಡಿದ್ದೀವಿ ಅಂತಾನೂ ಸಿಎಂ ಆದಿಯಾಗಿ ಎಲ್ಲಾ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ನಾನು ಆದೇಶ ಮಾಡೇ ಇಲ್ಲ ಅಂತ ಶೆಟ್ಟರ್ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಸೇರಿದಂತೆ ಎಲ್ಲ ಸಂಘಟನೆಗಳ ಮೇಲೂ ಕಾನೂನು ಅನ್ನೋ ಅಸ್ತ್ರ ಪ್ರಯೋಗಿಸಿದೆ. ಆರ್ಎಸ್ಎಸ್ ಅನ್ನೇ ಗುರಿಯಾಗಿಸಿ ಅನುಮತಿ ಅಸ್ತ್ರ ಪ್ರಯೋಗಿಸಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡುತ್ತಿದ್ದಾರೆ. ಆದರೆ ಇದು 2013ರಲ್ಲೇ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಮಾಡಿದ ಆದೇಶ. ಅದನ್ನ ನಾವು ಜಾರಿಗೆ ತರ್ತಿದ್ದೀವಿ ಅಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರು ಕೊಡ್ತಿರೋ ಹೇಳಿಕೆ. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಒಂದು ಶಿಕ್ಷಣ ಸಂಸ್ಥೆಯ ಮನವಿಗೆ ಮಾಡಿದ್ದ ಆದೇಶವನ್ನ ಈಗ ಸಿದ್ದರಾಮಯ್ಯ ಸರ್ಕಾರ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಮಾಡಿದ್ದಾರೆ. ಇದೇ ವಿಷಯದಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರದ ಮೇಲೆ ಮುಗಿಬಿದ್ರು. ಸಮಾಜ ಒಡೆಯೋ ಕೆಲಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೈ ಹಾಕಿದೆ. ನಾನು ಆರ್ಎಸ್ಎಸ್ ಸಂಘಟನೆಗೆ ಆಗ್ಲಿ ಯಾವುದೇ ಸಂಘಟನೆಗೆ ಆಗ್ಲಿ ಅನುಮತಿ ಪಡೆಯಬೇಕು ಅಂತ ಆದೇಶನೇ ಮಾಡಿಲ್ಲ. ಶಿಕ್ಷಣ ಇಲಾಖೆ 2013ರಲ್ಲಿ ಒಂದು ಸಂಸ್ಥೆ ಮಾಡಿದ್ದ ಮನವಿಗೆ ಉತ್ತರ ಕೊಟ್ಟಿದ್ದು. ಅದನ್ನ ಇಟ್ಕೊಂಡು ಸುಳ್ಳು ಕಥೆ ಕಟ್ತಿದ್ದಾರೆ ಅಂತ ಗುಡುಗಿದ್ರು. ಶೆಟ್ಟರ್ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರುಗೇಟು ಕೊಟ್ಟರು. 2013ರಲ್ಲಿ ಏನೊಂದು ಆದೇಶ ಆಗಿತ್ತು ಅದನ್ನ ನಾವು ಮುಂದುವರಿಸಿದೀವಿ ಅಂತ ಹೇಳಿ, ಅದು ಆದೇಶ ಅಲ್ರಿ. ಇದು ಶಿಕ್ಷಣ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ಅದು ರೆಫರ್ ಮಾಡಿದಂಥ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥದ್ದು, ಸ್ಪಷ್ಟೀಕರಣ ಕೊಟ್ಟಂತ ಒಂದು ವಿವರಣೆ. ಅದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ. ಇವ್ರು ಚೀಫ್ ಮಿನಿಸ್ಟರ್ ಆಗಿರ್ತಾನೆ ಮಾಡಿರೋದು. ಅದು ಶೆಟ್ಟರ್ ಹೇಳ್ತಿರೋದು ಶಿಕ್ಷಣ ಇಲಾಖೆ ಚಾಮರಾಜಪೇಟೆಯ ಒಂದು ಶಿಕ್ಷಣ ಸಂಸ್ಥೆಗೆ ಮಾಡಿದ್ದು ಅಂತ. ಸಿಎಂ ಹೇಳ್ತಿರೋದು ಶೆಟ್ಟರ್ ಅವರ ಸರ್ಕಾರನೇ ಮಾಡಿದ್ದು ಅಂತ. ಇದೇ ವಿಷಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಪಷ್ಟನೆ ಕೊಟ್ಟರು. ಒಂದು ಶಿಕ್ಷಣ ಸಂಸ್ಥೆಗೆ ಆಗಿರೋ ಆದೇಶನ ಇಡೀ ರಾಜ್ಯಕ್ಕೆ ಮಾಡಿದ್ಯಾಕೆ? 2013ರಲ್ಲಿ ಸಿಎಂ ಸಹಿ ಎಲ್ಲಿ ಹಾಕಿದ್ದಾರೆ ತೋರಿಸಿ ಅಂದ್ರು. ಇದನ್ನ ಬಿಜೆಪಿಯವರ ಸರ್ಕಾರ ಅಂತೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಅಲ್ಲಿನ ಡಿಡಿಪಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಸಾರ್ವಜನಿಕ ಹಿಂಗೆ ಶೈಕ್ಷಣಿಕವಾಗಿ ಉಪಯೋಗ ಮಾಡಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಅಲ್ಲ, ಇದು ಮುಖ್ಯಮಂತ್ರಿ ತೀರ್ಮಾನ ಅಲ್ಲ, ಮಂತ್ರಿಯ ತೀರ್ಮಾನ ಅಲ್ಲ. ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂತ ನಾಚಿಕೆಗೇಡಿ ಸರ್ಕಾರ ಇದು. ಅದನ್ನ ತೋರಿಸಿ ಹೇಳ್ತೀರಾ ನೋಡಿ, ದಾಖಲೆ ಕೊಟ್ಟಿದ್ದೀನಿ ಇಲ್ಲಿ. ನಾನು ಜಗದೀಶ್ ಶೆಟ್ಟರ್ ಸಹಿ ಇದ್ರೆ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ, ಆರ್ ಅಶೋಕ್ ಸಹಿ ಇದ್ರೆ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ. ಇಷ್ಟಕ್ಕೂ ಅಶೋಕ್ ಸುಮ್ಮನಾಗಲಿಲ್ಲ. ಸರ್ಕಾರಿ ಜಾಗಗಳಲ್ಲಿ ಬೆಂಗಳೂರಿನ ಸಿಟಿ ಮಾರ್ಕೆಟ್ನಲ್ಲಿ ಪ್ರತಿ ಶುಕ್ರವಾರ ಕಿಲೋಮೀಟರ್ ಗಟ್ಟಲೆ ನಮಾಜ್ಗಾಗಿ ಟ್ರಾಫಿಕ್ ಜಾಮ್ ಮಾಡ್ತಾರೆ. ಏನು ಕ್ರಮ ತಗೊಂಡಿದ್ದೀರಾ ಹೇಳಿ? ನಿಮಗೆ ಕಣ್ಣು ಕುರುಡ, ಕಾಮಾಲೆ ರೋಗ ಇದೆಯಾ? ಯತ್ನಾಳ್ ಹೆಸರಿಡದೆ ಯತ್ನಾಳ್ ಪತ್ರಕ್ಕೆ ಉತ್ತರ ಕೊಡಿ ಅಂತಾನೂ ಅಂದ್ರು. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರಾನು ಕೊಟ್ರು, ಎಲ್ಲರಿಗೂ ನಿಯಮ ಅನ್ವಯ ಅಂತ. ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿ ಶುಕ್ರವಾರ 1 ಕಿಲೋಮೀಟರ್ ರಸ್ತೆನೆ ಬಂದಾಗ್ಬಿಡ್ತದೆ, ನಮಾಜ್ ಮಾಡ್ತಾರೆ. ಯಾಕೆ ಕ್ರಮ ಇಲ್ಲ? ಚಿತ್ತಾಪುರದಲ್ಲೇ ಚಿತ್ರ ವಿಚಿತ್ರವಾದಂತ ಕ್ರಮಗಳು ಬರ್ತಾವಲ್ಲ, ಚಿತ್ತಾಪುರದ ಚಿತ್ರ ವಿಚಿತ್ರ ಕ್ರಮಗಳು ಇಲ್ಲಿ ಚಾಮರಾಜಪೇಟೆಯಲ್ಲಿ ಯಾಕೆ? ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಕಣ್ಣು ಕುರುಡ, ಕಾಮಾಲೆ ಕಣ್ಣ ನಿನ್ಗೆ? ಮಾಡ್ಲಿ, ಅವರಿಗೂ ಪರ್ಮಿಷನ್ ಬೇಕು. ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ಪ್ರಧಾನ ಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ NGO ಇಲ್ವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳ್ಬೇಕಾಗ್ತದಲ್ಲ. ಹೌದಾ ಸ್ವಾಮಿ, 100 ವರ್ಷ ಆಗಿದ್ರೆ 10 ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕ್ ಖರ್ಗೆ 10 ನ್ಯೂನತೆ ಹೇಳ್ತಾ ಇದ್ದೀರಲ್ಲ. ರಾಷ್ಟ್ರೀಯ ಸ್ವಯಂ ಸಂಘದ ಶತಮಾನೋತ್ಸವ ಸಂಭ್ರಮದ ವೇಳೆ ಆಗ್ತಿರೋ ಈ ಬೆಳವಣಿಗೆಗಳು ಆರ್ಎಸ್ಎಸ್ನ ನಿದ್ದೆಗೆಡಿಸಿದೆ. ಸಿದ್ದರಾಮಯ್ಯ ಸರ್ಕಾರದ ಈ ಅನುಮತಿ ಅಸ್ತ್ರವನ್ನ ಎಲ್ಲ ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲೂ ಜಾರಿಗೆ ತರೋಕೆ ಒಳಗೊಳಗೆ ತಯಾರಿಗಳು ಆಗ್ತಿವೆ. ಈಗಾಗಲೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಷಯ ಕೋರ್ಟ್ ಕಟಕಟೆಗೆ ಬಂದು ನಿಂತಿದೆ. ಎಲ್ಲವೂ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಹೀಗೆ ಮುಂದುವರೆದು ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲೂ ಅನುಮತಿ ಅಸ್ತ್ರ ಪ್ರಯೋಗ ಆಗುತ್ತಾ ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.